ಟಿಕೆಟ್ ವಿಚಾರವಾಗಿ ಮಾಜಿ ಸಚಿವ ಈಶ್ವರಪ್ಪ ಅಸಮಾಧಾನ ವಿಚಾರ. ನಾನು ಶೆಟ್ಟರ್ ಬಿಜೆಪಿ ಬಿಡುವಾಗ ಪಕ್ಷ ಎಲ್ಲಾ ಕೊಟ್ಟಿದೆ ಎಂದಿದ್ರು. ಆಗ ಲೋಕಸಭೆ ಚುನಾವಣೆ ಘೋಷಣೆ ಆಗಲಿ ಅಂತ ಹೇಳಿದ್ವಿ ನಾವು. ನಾನು ಹೇಳಿದ್ದ ಮಾತು ಸತ್ಯವಾಗಿದೆ ಅಂತ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿದ್ದಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಆಗ ಇದೇ ಈಶ್ವರಪ್ಪನವರು ಪಕ್ಷ ಎಲ್ಲ ಕೊಟ್ಟಿದೆ, ಇನ್ನೇನು ಬೇಕು ಇವರಿಗೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ರು. ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಹೋಗ್ಬೇಕು, ಅದನ್ನ ಬಿಟ್ಟು ಅಧಿಕಾರದ ಆಸೆಗೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಾನು ಕೊಟ್ಟಿದೆ, ಇನ್ನೇನು ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಈಗ ಅವರೇ ಬಿಜೆಪಿಯಿಂದ ಹೊರಗಾಲನ್ನ ಇಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವದಿ ಅವರು ಮಾತನಾಡಿರೋದು, ಬಿಜೆಪಿಗೆ ಹಿರಿತನ ಮತ್ತು ಸಂಘಟನೆ ಬೇಕಾಗಿಲ್ಲ, ಪಕ್ಷಕ್ಕೆ ಬಲ ತರುವವರ ಅವಶ್ಯಕತೆಯೂ ಅವ್ರಿಗಿಲ್ಲ, ಬಿಜೆಪಿ ಅಧೋಗತಿಗೆ ಹೋಗುವುದು ಶತಸಿದ್ಧ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಬಿಸಿ ತಟ್ಟಿದೆ, ಹಾಗಾಗಿ ಸತ್ಯ ಸಂಗತಿಗಳನ್ನ ಹೊರ ಹಾಕ್ತಿದ್ದಾರೆ ಅಂತ ಸವದಿ ಟಾಂಟ್ ಮಾಡಿ ಮಾತನಾಡಿದ್ದಾರೆ. ಪ್ರತಿಕ್ರಿಯೆಯನ್ನು ಕೂಡ ನನ್ನನ್ನು ಕೇಳಿದ್ರಿ. ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು, ಪಕ್ಷ ಎಲ್ಲವನ್ನೂ ಕೊಟ್ಟಿದೆ, ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವರ ಅಭಿಪ್ರಾಯ ಅವತ್ತು ಹೇಳಿದರು. ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ, ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ, ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಇವರು ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮ್ಯಾಗ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳಿದೆ. ನಾನು ಹೇಳಿದ್ದು ಇವತ್ತು ಸತ್ಯ ಆಗಿದೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ, ಸಂಘಟನೆ ಇರ್ತಕ್ಕಂಥವರು, ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವರಿಗಿಲ್ಲ. ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ನನಗೆ ಅದರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ. ಯಾಕಂದರೆ ಆ ಪಕ್ಷ ಬಿಟ್ಟು ನಾವು ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ಹಿತದ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು, ಅದು ಅವಶ್ಯಕತೆ ಇಲ್ಲ.